ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತನ ಕೋರ್ತಾ ಇದ್ದೀನಿ. ಇವತ್ತಿನ ನನ್ನ ರೆಸಿಪಿ ಬಂದು ಕೋಲ್ಡ್ ಕಾಫಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಬೇಸಿಗೆಗೆ ಕಾಫಿ ಪ್ರಿಯರಿಗೆ ಇದಕ್ಕಿಂತ ಒಳ್ಳೆ ರೆಸಿಪಿ ಇಲ್ಲ ಅಂತ ಅಂದ್ಕೊತೀನಿ. ಹಾಗಿದ್ರೆ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ. ಹಾಗೆ 2 ಸ್ಪೂನಷ್ಟು ಇನ್ಸ್ಟಂಟ್ ಕಾಫಿ ಪೌಡರ್ನ ಹಾಕೊತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ. ಹಾಗೆ 2 ಸ್ಪೂನಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಈ ಥರ ವಿಸ್ಕರ್ ಮಿಷಿನ್ ಇದ್ದರೆ ನೀವು ಇದರಲ್ಲಿ ಕೂಡ ಬೀಟ್ ಮಾಡ್ಕೋಬೋದು. ಆ ರೀತಿ ಇಲ್ಲ ಅಂದರೆ ಮನೆಯಲ್ಲೇ ಇರೋ ಈ ಥರ ವಿಸ್ಕರಿಂದ ನೀವು ಬೀಟ್ ಮಾಡ್ಕೋಬೋದು. ನೋಡ್ತಿದ್ದೀರಲ್ಲ, ಇದನ್ನು ಇದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಹೋಗೋಣ. ನೀಟಾಗಿ ಬೀಟ್ ಮಾಡ್ತಾ ಇರೋ 5 ನಿಮಿಷಕ್ಕೆಲ್ಲ ನಮಗೆ ಈ ರೀತಿ ಟೆಕ್ಸ್ಚರ್ ಬಂದಿರುತ್ತೆ. ಇದನ್ನು ನಾವು ಕಾಫಿಗೆ ಹಾಕ್ತಾ ಇರೋದ್ರಿಂದ ನಮಗೆ ಇದು ಇನ್ನೂ ತಿಕ್ಕಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಬೇಕಾಗಿರುತ್ತೆ. ಹಾಗಾಗಿ ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಬೀಟ್ ಮಾಡ್ಕೊಳ್ಳೋಣ. ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ನೋಡ್ತಿದ್ದೀರಲ್ಲ, ಈಗ ಇದು ಪರ್ಫೆಕ್ಟಾಗಿ ರೆಡಿ ಆಯಿತು. ನಮಗೆ ಇಷ್ಟು ಥಿಕ್ನೆಸ್ ಬೇಕಾಗಿರುತ್ತೆ. ಈಗ 1-2 ಗ್ಲಾಸ್ನ ತೊಗೊತಾ ಇದ್ದೀನಿ. ಇದಕ್ಕೆ ನಾನು ಹರ್ಷಿ ಸಿರಪ್ಪಿಂದ ಡೆಕೋರ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಐಸ್ ಕ್ಯೂಬ್ಸ್ನ ಸೇರಿಸ್ಕೊತಾ ಇದ್ದೀನಿ. ಐಸಿ ಹಾರಿಸಿಟ್ಟಂಥ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾವು ಏನು ರೆಡಿ ಮಾಡ್ಕೊಂಡಿಟ್ಟಿದ್ವಲ್ಲ, ಕಾಫಿ ಮತ್ತು ಸಕ್ಕರೆ ನೀರನ್ನು ಹಾಕಿ ಆ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಒಂದ್ಸಲ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಾರ್ನಿಷಿಂಗೋಸ್ಕರ ನಾನು ಹರ್ಷಿ ಸಿರಪ್ನ ಬಳಸ್ತಾ ಇದ್ದೀನಿ. ನನ್ನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಈಗಲೇ ಒಂದು ಲೈಕ್ ಕೊಡಿ. ಪಕ್ಕದಲ್ಲೇ ಇರೋ ಸಬ್ಸ್ಕ್ರೈಬ್ ಅನ್ನೋ ಬಟನನ್ನು ಒತ್ತಿ, ಜೊತೆಗೆ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಕಾಮೆಂಟ್ ಮಾಡಿ. ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.